ನಾವು ಹೋದ ಸಂಚಿಕೆಯಲ್ಲಿ ಕಲ್ತ್ವಿ ನಾವು ಬೇಸಿಕ್ಸ್ ವೇದಿಕ್ ಕಲಿ ಏನು ಬೇಸಿಕ್ಸಿಂದ ಏನು ಹೇಳ್ಕೊಡ್ತಾರೆ ಅಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ. ಅದರಲ್ಲೂ ನಮ್ಮ ಬಾಡಿ ಫೋಕಸ್ ಹೆಚ್ಚಾಗಿ ನಮ್ಮ ದೇಹದ ಬಗ್ಗೆ ನಮ್ಮ ಫೋಕಸ್ ಇರಬೇಕು ಅಂತ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮಲ್ಲಿ ಫಿಸಿಕಲ್ ಬಾಡಿ ಇದೆ, ಆಸ್ಟ್ರಲ್ ಬಾಡಿ ಇದೆ, ಕಾಸಲ್ ಬಾಡಿ ಇದೆ. ಅಂದರೆ ಈ ಸ್ಥೂಲ ಶರೀರ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋ ಸ್ಥೂಲ ಶರೀರ ಇದೆ, ಒಳಗಡೆ ಸೂಕ್ಷ್ಮ ಶರೀರ ಇದೆ, ಅದಕ್ಕಿಂತ ಇನ್ನೂ ಒಳಗಡೆ ಕಾರಣ ಶರೀರ ಇದೆ. ಸೊ ಇದೆಲ್ಲ ಏನು ಬೇರೆ ಬೇರೆ ಶರೀರಗಳು ಅಂತ ಇದ್ರ ಬಗ್ಗೆ ತಿಳಿಯೋಣ. ಸೊ ಹೊರಗಡೆ ಏನು ನಾವು ನೋಡ್ತಾ ಇದ್ದೀವಿ, ನಮ್ಮ ಗ್ರಾಸ್ ಫಿಸಿಕಲ್ ಬಾಡಿ ಅಂದರೆ ಇದು ಸ್ಥೂಲ ಶರೀರ, ಇದು ಪಂಚಭೂತಗಳಿಂದನೇ ಮಾಡಿರೋದು. ಆದರೆ ಹೆಚ್ಚಿನ ಇದ್ರದ್ದು ಮೇನ್ ಎಲಿಮೆಂಟ್ ಯಾವುದು ಅಂದರೆ ಪೃಥ್ವಿ ತತ್ವ, ಅರ್ತ್ ಎಲಿಮೆಂಟ್. ನಮಗೆ ಹೇಳ್ತಾರೆ ನಮ್ಮದು 70% ನೀರಿದೆ ಅಂತ, ಆದರೆ ವೇದಿಕ್ ಪ್ರಕಾರ ಹಂಗಲ್ಲ. ಸೊ ಇದ್ರ ಬಗ್ಗೆ ನಾವು ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡೋಣ. ಯಾತಕ್ಕೆ ನಮ್ಮದು ಮೇನ್ ಎಲಿಮೆಂಟ್ ವಾಟರ್ ಅಲ್ಲ, ನೀರಲ್ಲ, ಆದರೆ ಪೃಥ್ವಿ ತತ್ವ ಅಂತ. ಸೊ ನಾವು ಈ ಶರೀರವನ್ನು ಬಿಟ್ಟಾಗ, ಅಂದರೆ ನಮ್ಮ ಸಾವಿನ ಸಮಯದಲ್ಲಿ ಏನು ಈ ಶರೀರವನ್ನು ಬಿಡ್ತೀವಿ, ಹೊರಗಡೆ ಏನು ಬರುತ್ತೆ, ನಮ್ಮದು ರಷ್ಯನ್ ಡಾಲ್ಸ್ ಥರ ನಾವು ಒಂದು ಬೊಂಬೆ ಒಳಗೆ ಹೇಗೆ ಇನ್ನೊಂದು ಬೊಂಬೆ ಇರುತ್ತಲ್ಲ, ಅದೇ ಥರ ಈ ದೇಹದ ಒಳಗೆ ಇನ್ನೊಂದು ದೇಹ ಇದೆ, ಅದ್ರ ಒಳಗೆ ಇನ್ನೊಂದು ದೇಹ ಇದೆ, ಅದ್ರೊಳಗೆ ಇನ್ನೊಂದು ದೇಹ ಇದೆ, ಅದರ ಸುಮಾರು ದೇಹಗಳು ಒಳಗಿದೆ.